ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಗರ್ ಶಾಖೆಯಿಂದ ಪತ್ರಿಕಾ ದಿನಾಚರಣೆ ಸನ್ಮಾನ. ಹಿರಿಯ ಪತ್ರಕರ್ತರಾದ ಲೋಕೇಶ್ ಜಗನ್ನಾಥ್ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಮಹೇಶ್ ಹೆಗ್ಡೆಗೆ ಸನ್ಮಾನ. ಪತ್ರಕರ್ತರ ಸಂಕಷ್ಟಕ್ಕೆ ಸ್ಪಂದಿಸುವ ಭರವಸೆ ನೀಡಿದ ಗೋಪಾಲಕೃಷ್ಣ ಬೇಳೂರು. ಸುಳ್ಳು ಸುದ್ದಿ ವಿಜೃಂಭಿಸುತ್ತಿರುವುದಕ್ಕೆ ಎಂ ರಾಘವೇಂದ್ರ ಆತಂಕ. ಪತ್ರಕರ್ತರ ಆರ್ಥಿಕ ಸಂಕಷ್ಟಕ್ಕೆ ಸ್ಪಂದಿಸುವ ಅಗತ್ಯ ಇದೆ ಎಂದ ಕೆವಿ ಶಿವಕುಮಾರ್. ಮಹಾರಾಷ್ಟ್ರದ ಮಹಾನಾಯಕರು ಮೊದಲು ಪತ್ರಕರ್ತರಾಗಿದ್ದರು ಎನ್ನುವುದನ್ನು ನೆನಪಿಸಿಕೊಂಡ ಯತೀಶಾರ್. ವಸ್ತುನಿಷ್ಠ ವರದಿಗೆ ಒತ್ತು ನೀಡಲು ಜಿ ಪರಮೇಶ್ವರ್ ಒತ್ತಾಯ. ಈಗ ಸುದ್ದಿಯ ವಿವರ. ಪತ್ರಕರ್ತರು ಸುದ್ದಿಯ ಹಿಂದೆ ಸುತ್ತುವ ಧಾವಂತದಲ್ಲಿ ತಮ್ಮ ವೈಯಕ್ತಿಕ ಬದುಕನ್ನು ಮರೆಯಬಾರದು. ಸರ್ಕಾರ ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸ್ತ್ರೀಶಕ್ತಿ ಭವನದಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಸಾಗರ ಶಾಖೆ ಏರ್ಪಡಿಸಿದ್ದ ಪತ್ರಕರ್ತರ ದಿನಾಚರಣೆ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ, ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿ ವರ್ಷನೂ ಸಹ ಅವರ ಪತ್ರಿಕಾ ದಿನಾಚರಣೆಯನ್ನು ಮಾಡುವ ಮೂಲಕ ತಮ್ಮ ವರ್ಷದ ಭವಿಷ್ಯದ ಎಲ್ಲ ಚಿಂತನೆಗಳನ್ನು ಮಾಡಿಕೊಂಡು ಹೋಗ್ತಾರೆ. ನಮ್ಮ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಪ್ರಜಾಪ್ರಭುತ್ವದ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಈ ರೀತಿ ಪತ್ರಿಕೆ ಇದರಲ್ಲಿ ಇವತ್ತು ನಮ್ಮಲ್ಲಿ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ಜೊತೆಗೆ ಈಗೊಂದು ಇದು ಸೇರ್ಪಡೆ ಆಗಿದೆ. ಈಗ ಪತ್ರಿಕಾ ರಂಗ ಆಗಿ ಸೇರ್ಪಡೆ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಬಲಿಷ್ಠವಾದಂತ ಒಂದು ಪತ್ರಿಕೆ ಇವತ್ತು ಬಹಳ ಅವತ್ತಿಂದಲೂ ಬಂದಿರುವಂತ. ಬಹುಶಃ ಈಗ ಮೀಡಿಯಾದಲ್ಲಿ ಬಂದ ಮೇಲೆ ಸ್ವಲ್ಪ ಬೇರೆ ಇದು ರಾಘವೇಂದ್ರ ಆಗ್ಬೋದು. ಅವತ್ತಿನ ಕಾಲದಲ್ಲಿ ನಮ್ಮ ಸಾಗರದಲ್ಲಿ ಕಮಲಾಕ್ಷ ಪಂಡಿತರು ಇದ್ರು, ನಮ್ಮ ಮನಭೂಮಿ ಇವರಿದ್ರು, ಶೆಟ್ಟರು ಇದ್ರು. ಅವಾಗೆಲ್ಲ ನಾವು ಬಾಲ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ. ಅವ್ರದ್ದೆಲ್ಲ ಬಹಳ ಒಂದು ಪತ್ರಿಕೆ ಇದು ಶಿಸ್ತಲ್ಲಿ ಹೋಗಿ ಅಂತ ನೋಡಿದ್ವಿ ನಾವೆಲ್ಲ. ಹಾಗೆ ಒಂದು ಪತ್ರಿಕೆ ಬರ್ತಂದ್ರೆ ಆ ಕಾಲದಲ್ಲಿ ಲಂಕೇಶ್ ಪತ್ರಿಕೆ ಬರ್ತದೆ ಅಂದ್ರೆ ಯಾವ ಬರ್ತದೆ, ಇವಾಗ ಬಂತ ಅಂತ ಕಾಯೋ ಕಾಲ ಬಹಳ ಇತ್ತು. ನಾವೆಲ್ಲ ಕಾಯ್ತಾ ಇದ್ವಿ. ಲಂಕೇಶ್ ಪತ್ರಿಕೆ ಆದ ನಂತರ ಸ್ವಲ್ಪ ಹೋಗ್ತಾ ಹಾಯ್ ಬೆಂಗಳೂರು ಬಂದ್ಮೇಲೆ ಅದು ಈ ರಾಜಕೀಯ ಚದುರಂಗನೇ ಬೇರೆ ರೀತಿಯ ಬಣ್ಣನೆ ಆಗಿ ಬಂದ್ಮೇಲೆ ಅದಕ್ಕದ್ದು ಕಾಯದ ಹಾಗೀಗಲ್ರಿ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತದೆ ಅಂಗಡಿ ಹತ್ರ ಕೂತ್ಕೊಳ್ತಿದ್ವಿ ಮಾತ್ರ. ಅಷ್ಟು ಈ ಸಿನಿಮಾಗಳು ರಿಲೀಸ್ ಆಗ್ತಾವಲ್ಲ ಆ ತರ ಆ ಪತ್ರಿಕೆ ಕಾಯ್ತಾ ಇದ್ವಿ ನಿಮಿಷ ಮೇಲೆ. ಅಂದ್ರೆ ಆ ತರ ಪ್ರಭಾವವನ್ನು ಬೀರಿದಂಥದ್ದು ಆ ಕಾಲದಲ್ಲಿ ಇದು. ಅವತ್ತಿನ ಪತ್ರಿಕೆ ರಂಗದಲ್ಲಿ ಬಹುಶಃ ಏನು ಎಷ್ಟು ಮಟ್ಟಿಗೆ ಪತ್ರಿಕೆ ಇದು ಅಂದ್ರೆ ಅವತ್ತು ಪ್ರಜಾವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಇವೆಲ್ಲ ಆ ಕಾಲದಲ್ಲಿ ಎಲ್ಲಾ ಪತ್ರಿಕೆಗಳು ಸಖತ್ತಾಗಿ ಚಾರ್ಮಲ್ಲಿ ಇದ್ವು. ಅವತ್ತಿನ ಅಷ್ಟೊಂದು ಹೆಸರು ಪಡೆದಂತ ಪತ್ರಿಕೆ ಇತ್ತು. ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ, ಇವತ್ತು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗೆ ಸಾಗರದ ಪತ್ರಕರ್ತರು ಸಹ ನನ್ನ ಸ್ನೇಹಿತರು ಎಲ್ಲರೂ ಇವತ್ತು ಪತ್ರಿಕೆ ರಂಗದಲ್ಲಿ ಸಹಜವಾಗಿ ವಿರೋಧವಾಗಿ ಮಾಡಲೇಬೇಕಾಗತ್ತೆ, ನೀವು ವಿರೋಧ ಬರೀಲೇಬೇಕಾಗತ್ತೆ, ಇವೆಲ್ಲ ಸಹಜ ಇರುತ್ತೆ. ಅದನ್ನ ನಾವು ವಿರೋಧ ಮಾಡ್ಲಿಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾವು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಮ್ಮ ಬಗ್ಗೆನೂ ಬರೀತೀರಿ, ಹೊಗಳ್ತೀರಿ, ಬರೀತೀರಿ, ಎಲ್ಲ ವ್ಯಕ್ತಿಯೂ ಇರುತ್ತೆ. ಅದನ್ನೆಲ್ಲ ಸೇರಿಸ್ಕೊಂಡು ಹೋಗುವಂಥದ್ದು ನಮ್ಮಲ್ಲೂ ಇರಬೇಕಾಗತ್ತೆ. ಪತ್ರಿಕೆ ರಂಗ ಅದ್ರ ಜೊತೆಗೆ ನಿಮ್ಮ ಪತ್ರಿಕೆ ರಂಗಕ್ಕೆ ಏನಾಗಿದೆ, ರಾಜ್ಯ ಸರ್ಕಾರಗಳು ಇವತ್ತು ಶುಕ್ರವಾರ ಇಲ್ಲೇ ಇದ್ದಾರೆ. ಇವತ್ತು ಯಾವುದೇ ಸರ್ಕಾರ ಬಂದರೂ ಸಹ ಅವರಿಗೆ ಸೌಲಭ್ಯ ಕೊಡುವಂತ ವ್ಯವಸ್ಥೆ ಆಗ್ಬೇಕಾಗಿದೆ, ಮಾಡ್ತಾ ಇದ್ದಾರೆ. ಕೆಲವು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಕೆಲವು ಕಡೆ ಸೈಟ್ಗಳು ಕೊಟ್ಟಿದ್ದಾರೆ, ಕೆಲವು ಕಡೆ ಬಸ್ ಫ್ರೀ ಮಾಡಿದ್ದಾರೆ. ಇನ್ನು ನಮ್ಮ ಸರ್ಕಾರದಲ್ಲಿ ಏನೇನ್ ಮಾಡಿದ್ದಾರೆ ಶಿವಕುಮಾರ್ ಅವರಿಗೆ ಗೊತ್ತಿರ್ತದೆ. ಅದನ್ನ ಏನಾದ್ರೂ ಬೇಡಿಕೆಗಳನ್ನ ನಾವು ಈಡೇರಿಸಬೇಕು. ಈಗ ನಿಮ್ಗೆ ಒಂದು ಸೈಟ್ ವಿಚಾರ ಹೇಳಿದ್ರು, ಅದು ಎ ಸಿ ಅವರಿಗೆ ಅವತ್ತೇ ಹೇಳಿದ್ರೆ ಎ ಸಿ ಅವರು ಡಿ ಸಿ ಕಳಿಸಿದ್ದಾರೆ. ಡಿ ಸಿ ಇಂದ ನಾನೀಗ ಮೇಲೆ ಮಂತ್ರಿಗಳ ಹತ್ರ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದು ಆರ್ಡರ್ ಮಾಡಿಸುವಂತ ಕೆಲಸ ನಾವು ಮಾಡ್ಬೇಕು. ಅದು ಖಂಡಿತ ನಾನು ಮಾಡ್ಕೊಡೋ ಜವಾಬ್ದಾರಿ ನಮಗೆ. ಯಾಕಂದ್ರೆ ಪಾಪ ಪತ್ರಿಕೆಯ ಎರಡು ಭಾಗ ಆಗ್ಬಿಡ್ತು. ಪತ್ರಿಕೆ ಅವ್ರದ್ದು ನಮ್ಮ ಪಕ್ಷ ಭಾಗ ಅನ್ನೋಗೆ ಇವ್ರದ್ದು ಎರಡು ಪಕ್ಷ ಆದಂಗೆ ಆಗ್ಬಿಡ್ತು. ಅಲ್ಲಿ ಎರಡು ಆಗ್ಬಿಟ್ಟು ಈಗ ಅದು ಏನಾಗೋಯ್ತು, ಅದ್ರಲ್ಲಿ ಈ ಹಿಂದಿನ ಸರಿ ಆಯ್ತು JDS ಬೇರೆ ಇದರ ಪಾರ್ಟಿ ಕಚೇರಿಗಾಗಿ ಹೊಡೆದಾಟ ಶುರು ಮಾಡ್ತಾರೆ. ಹಂಗೆ ಆತರ ಏನಾಗಿಲ್ಲ. ಆವಾಗ ಒಂದು ಇದು ಅವರಿಗೆ ಕಚೇರಿ ಹೋಯ್ತು, ಇವ್ರು ಈ ಕಡೆ ಬಂದ್ರು, ಅತಂತ್ರ ಆದ್ರು. ಆ ಸಮಯದಲ್ಲಿ ಇದೊಂದು ಸಿಕ್ತ ಅವತ್ತೇನೋ ಇದಾಯ್ತು. ಆದ್ರೆ ಇವತ್ತು ಮೇಲ್ಗಡೆ ಕಟ್ಸ್ಕೊಡ್ಲಿಕ್ಕೆ ಸಹ ಈಗಾಗಲೇ ದುಡ್ಡು ಇಟ್ಟಿದ್ದೇನೆ. 15 ಅಲ್ಲ 25 ಲಕ್ಷ ಆಗ್ಲಿ
ಕ್ಲೀನಾಗಿ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಕ್ಲೀನಾಗಿ ಮಾಡಿಸ್ಕೊಳ್ಳಿ. ಆಮೇಲೆ ನಾನು ಶಿವಕುಮಾರ್ ಹತ್ರ ನಾವು ಮಾತಾಡಿದೆ, ಸ್ವಾಮಿ ಎಲ್ಲಾ ಒಂದುಗೂಡಿಸಿದ್ರೆ ಇಲ್ಲಿ ಸಾಗರದಲ್ಲಿ ಯಾಕೆ ಒಂದುಗೂಡಿಸಿಲ್ಲ ಅಂತಲೂ ಕೇಳಿದೆ ನನಗೆ. ಎಲ್ಲ ಸರ್ ಅದು ಮಾಡ್ತೀವಿ ಖಂಡಿತ. ಶಿವಕುಮಾರ್ ಅವರು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಜಿಲ್ಲೆಯಲ್ಲಿ. ಈಗ ಎಲ್ಲರನ್ನು ಸೇರಿಸಿ ಒಂದಾಗಿ ಒಟ್ಟಾಗಿ ಮಾಡ್ಬೇಕು ಅನ್ನೋದು ಮಾಡಿದ್ದಾರೆ. ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಒಂದು ಪತ್ರಿಕಾ ರಂಗ ನೀವು ಒಂದಾಗಿರ್ಬೇಕು. ನಿಮ್ಮ ಸಂಘಟನೆ ಒಂದಿದ್ರೆ ಅದು ನಿಮ್ಮ ಧ್ವನಿ, ಅದು ನಿಮ್ಮ ಶಕ್ತಿ, ಅದು ಮುಂದೆ ನಿಮಗೆ ಅನುಕೂಲ ಆಗುವಂಥದ್ದೇ ನಿಮಗಿದೆ. ನಿಮ್ಮಲ್ಲೇ ಅಚ್ಚಿಗಿಚ್ಚಿ ಆಗ್ಬಿಟ್ರೆ ಅದು ಬೇರೆ ತರ ಆಗುತ್ತೆ ಅನ್ನೋದು ಭಾವನೆ ಇದೆ. ಅದಾಗಬಾರ್ದು, ಅದು ಒಳ್ಳೇದಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬಹಳ ಕಷ್ಟ ಇದು ಇದೆ ಪತ್ರಿಕೆ. ಒಂದೊಂದು ಕೆಲವರಿಗೆ ಪಾಪ ಸ್ವಲ್ಪ ಪರವಾಗಿಲ್ಲ, ಕೆಲವರಿಗೆ ಅವರ ಜೀವನ ಹೇಗೆ ಮಾಡ್ಬೇಕು ಅನ್ನೋದು ಬಹಳ ಕಷ್ಟ ಇದೆ. ಅದಕ್ಕೆ ಹೇಳಿದ್ರು, ಈಗ ಅದಕ್ಕೆ ಇನ್ಶೂರೆನ್ಸ್ ಇರ್ತವೋ, ನಮ್ಮ ಕುಟುಂಬದ ಜವಾಬ್ದಾರಿ ಬಹಳ ಪ್ರಮುಖ. ನಿಮ್ಮನ್ನೇ ನಂಬಿಕೊಂಡು ಇವತ್ತು ನಿಮ್ಮ ಕುಟುಂಬ ಬದುಕು ಸಾಕ್ತಾ ಇರುತ್ತೆ. ನಿಮ್ಮನ್ನ ನಂಬ್ಕೊಂಡಿರ್ತಾರೆ. ಅದಕ್ಕೆ ನಿಮಗೆ ಏನಾಗುತ್ತೆ, ಅದಕ್ಕೆ ಒಂದು ದಾರಿ ಬೇಕಲ್ಲ. ಅದಕ್ಕೆ ಏನಾಗ್ಬೇಕು ಅನ್ನೋದು ಸರ್ಕಾರದಲ್ಲೂ ಇರ್ತದೆ, ನಿಮ್ಮಲ್ಲೂ ಇರ್ತದೆ. ನೀವು ಇನ್ಶೂರೆನ್ಸ್ ಇನ್ನೊಂದು ಪ್ರತಿಯೊಂದು ಮಾಡ್ಕೊಳ್ಬೇಕು ಮುಂದಿನ ಜೀವನಕ್ಕಾಗಿ. ಇವೆಲ್ಲ ಬೇಕಾಗತ್ತೆ. ಇವೆಲ್ಲ ಇಟ್ಕೊಂಡ್ರೆ ಭವಿಷ್ಯದಲ್ಲಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಪತ್ರಕರ್ತರ ಮೊನ್ನೆ ಈ ಪತ್ರಿಕೆ ವಿತರಣೆ ಮಾಡ್ತಾರಲ್ಲ, ಅವರೆಲ್ಲ ಎಷ್ಟು ಕಷ್ಟದಲ್ಲಿ ಇರ್ತಾರೆ. ಅವರೆಲ್ಲ ತೀರ್ಕೊಂಡ್ರೆ ಬಹಳ ಕಷ್ಟ ಇತ್ತು. ಈಗಲೂ ಅವರಿಗೂ ದುಡ್ಡು ಕೊಡಂಗೆ ಮಾಡಿದ್ದಾರೆ. 3 ಲಕ್ಷ ರೂಪಾಯಿ ಹೌದು, 3 ಲಕ್ಷ ಬಂತು. ಖುಷಿ ಆಯ್ತು ಅದೊಂಥರ. ಇಲ್ಲಾಂದ್ರೆ ಅವನು ಹೋದ್ಮೇಲೆ ಅವ್ರ ಕುಟುಂಬಕ್ಕೆ ದಾರಿ ಏನಿರುತ್ತೆ. ಹಾಗಾಗಿ ನನ್ನ ಅನಿಸಿಕೆ ಪತ್ರಿಕೆ ಇರುವವರಿಗೆ ಸರ್ಕಾರ ಒಂದು ಇದನ್ನು ಮಾಡಿ ಅವರಿಗೂ ಇಷ್ಟೆಲ್ಲ ಕೊಡು ವರ್ಷ, ಅವರಿಗೆ ಮುಂದಿನ ದಿನದಲ್ಲಿ ಏನಾದ್ರು ಅನಾಹುತ ಆದಾಗ, ತೊಂದರೆ ಆದಾಗ, ಏನಾರು ಆದಾಗ ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವಂತದ್ದು ಸರ್ಕಾರ ಮಾಡ್ಬೇಕು ಅನ್ನೋದು ನಂದು ಒಂದು ವಾದ ಇದೆ. ಹಾಗಾಗಿ ಯಾಕಂದ್ರೆ ಪತ್ರಿಕೆಯವ್ರ ಪಾಪ ಅವ್ರು ಬರೆಯೋ ಇದರಲ್ಲಿ ಈಗ 40 ವರ್ಷ ನಮ್ಮ ರಾಘವೇಂದ್ರವರು ಪತ್ರಿಕೆ ರಂಗದಲ್ಲಿ ಬಂದಿದ್ದಾರೆ. ನಾ ಚಿಕ್ಕ ಹುಡುಗರನ್ನ ನೋಡ್ತಾ ಇದ್ದೀವಿ. ಹಾಗೆ ಅವ್ರು 40 ವರ್ಷದಿಂದ ಬರೀ ಪತ್ರಿಕೆ ಇಟ್ಕೊಂಡೇ ಇಲ್ಲ ಪಾಪ. ಜೊತೆಗೆ ಅವ್ರು ಲಾಯರ್ ಮಾಡಿದ್ರಿಂದ ಅಷ್ಟೇ ನಡೀತಾರೆ, ಜೀವನದಲ್ಲಿ ಅನುಕೂಲ ಆಗುತ್ತೆ. ಪತ್ರಿಕೆಯ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ಇವತ್ತು. ಅದರಿಂದ ತಮ್ಮ ಜೀವನಕ್ಕೆ ಬದುಕಿಗಾಗಿ ಆಧಾರವಾಗಿ ಸರ್ಕಾರಗಳು ಅವ್ರಿಗೆ ಕೊಡ್ಬೇಕು ಅನ್ನೋದು ನಂದು ಒಂದು ವಾದ ಇದೆ. ನಿಮ್ಮ ಪತ್ರಿಕೆ ರಂಗಕ್ಕೆ ಎಲ್ಲಾ ರೀತಿಯ ಸಹಕಾರ ನಾನು ಕೊಡ್ತೇನೆ. ನಮ್ಮ ಪತ್ರಿಕೆ ರಂಗ ಉಳಿಬೇಕು. ಯಾಕಂದ್ರೆ ಈಗ ಏನಾಗಿದೆ, ಇತ್ತೀಚೆಗೆ ಯುವಕರು ಹೇಳ್ದಂಗೆ, ರಾಘವೇಂದ್ರ ಹೇಳ್ದಂಗೆ ಯುವಕರು ಯಾರು ಪತ್ರಿಕೆ ಓದಲ್ಲ. ಅವ್ರು ಈಗ ರೀಲ್ಸ್ ಫಾಲ್ಸ್ ಎಲ್ಲ ಏನೋ ಬಂದ್ಬಿಟ್ಟಿವಲ್ಲಪ್ಪ, ಎಲ್ಲ ಅದ್ರ ಮೇಲೆ ಗಮನ ಹರಿಕೊಂಡು ಅದ್ರ ಮೇಲೆ ಹೋಗ್ತಾ ಇದ್ದಾರೆ. ಬಿಟ್ರೆ ಮುಂದೆ ದೇಶದಲ್ಲಿ ಏನಾಗುತ್ತೆ, ಕೇರಳದಲ್ಲಿ ಏನ್ ಅನಾಹುತ ಆಗಿದೆ ಅದನ್ನ ಯಾವ ತಲೆಗೆ ಕೆಡಿಸ್ಕೊಳ್ಳಲ್ಲ. ಅವ್ರು ಅದ್ ನೋಡ್ತಾರೆ, ಒಂದ್ ಸ್ವಲ್ಪ ಹೊತ್ತಿಗೆ ನೋಡ್ತಾರೆ, ಇದೇನ ಕೇರಳದ್ದು ಏನಾಗಿದೆ ಅಂದ್ರು ಬೇರೆ ಕಡೆ ಹೋಗ್ತಾರೆ. ಅಂದ್ರೆ ಯುವ ಜನತೆ ಆ ತರ ತೀರ್ಮಾನ ಆಗುವುದ್ರೆ ಬಹಳ ಕಷ್ಟ. ದೇಶದಲ್ಲಿ ನಡೆಯುವಂತ, ಕರ್ನಾಟಕದಲ್ಲಿ ನಡೆಯುವಂತ ಯಾವ ಇದನ್ನ ನಾವು ಪತ್ರಿಕೆ ಮೂಲಕ ಇನ್ನೊಂದು ಮೂಲಕ ತಿಳ್ಕೊಂಡು ಹೋದ್ರೆ ಮುಂದಿನ ಭವಿಷ್ಯದಲ್ಲಿ ಬಹಳ ಕಷ್ಟ ಆಗುತ್ತೆ. ಯುವಕರನ್ನ ಹಿಡಿದಿಡೋದೇ ಕಷ್ಟ ಆಗುತ್ತೆ. ಹಾಗಾಗಿ ಪತ್ರಿಕೆ ರಂಗ ಇವತ್ತು ನಿಮ್ಗೆ ಕಮ್ಮಿ ಆಗ್ಬೇಕಾದ್ರೆ ಇವತ್ತು ಏನಾಗಿ ಟಿವಿ ಮಾಧ್ಯಮ ಖಂಡಿತ, ಟಿವಿ ಮಾಧ್ಯಮ ಬಂದ ಮೇಲೆ 9 ವರ್ಷ ಆಗ್ತಾ ಬಂತೇನೋ, 10 ವರ್ಷ ಆಗ್ತಾ ಬಂತೇನೋ ಗೊತ್ತಿಲ್ಲ. ಅವತ್ತಿಂದ ಶುರುವಾಯ್ತು. ಅಲ್ಲಿಂದ ಎಲ್ಲರೂ ಏನಾಗುತ್ತೆ, ಈಗ ಮಾತಾಡ್ತಾರೆ, ಟಿವಿ ನೋಡ್ಬಿಡ್ತಾರೆ. ಪತ್ರಿಕೆ ಕೊಳ್ಳೋರು ಕಮ್ಮಿ ಆಗಿದ್ದಾರೆ. ಈಗ ನಾನು ಪ್ರಜಾವಾಣಿ ಏಜೆನ್ಸಿ ತಗೊಂಡಿದ್ದೆ ಒಂದ್ಸರಿ, ಯಾವಾಗ ಇಲ್ಲಿ ಸಾಗರ ತಗೊಂಡಿದ್ದೆ. ಅವಾಗ ಎಷ್ಟಿತ್ತು ಅಂದ್ರೆ 3,000 ಚಿಲ್ಲರೆ ಇತ್ತು. 3,300-400 ಇತ್ತು ಅವಾಗ ನಾ ತಗೊಂಡಾಗ. ಅವಾಗ ಇವಾಗ ಎಷ್ಟು ಬಂದಿದೆ ಅಂದ್ರೆ ಈಗ 1,000 ಬಂದಿದೆ. ಎಲ್ಲಾ ಪತ್ರಿಕೆಗಳು ಲೀಡಿಂಗಲ್ಲಿ ಇರ್ತಾ ಇದ್ವು. ಅವತ್ತಲ್ಲ 10,000 ಹೋಗ್ತಾ ಇದ್ವು. ಈಗ ಆ ಪತ್ರಿಕೆಗಳು ಅಷ್ಟು ಕಮ್ಮಿ ಆಗಿದೆ. ಅಂದ್ರೆ ಓದೋರು ಕಮ್ಮಿ ಆಗ್ತಾ ಬಂದ್ರು. ಎಲ್ಲರೂ ಆನ್ಲೈನ್ ಮೂಲಕ ಇನ್ನೊಂದು ನೋಡ್ತಾ ಬಂದಿದ್ದಾರೆ. ಹಾಗಾಗಿ ಪತ್ರಿಕೆ ರಂಗ ಉಳಿಬೇಕು. ಪತ್ರಿಕೆ ರಂಗ ಬಲಿಷ್ಠವಾದ ಒಂದು ಅಸ್ತ್ರ. ದೀಪ ಹಚ್ಬೇಕಾದ್ರೆ ಒಂದೇ ಬಟ್ಟೆ ಹಚ್ಚಿದ್ರು. ಯಾಕೆ ಹೇಳಿ, ಪೆನ್ ಇದ್ದಂಗೆ ಅವರಿಗೆ. ನಾನ್ ನೋಡಿದೆ, ಎಲ್ಲರೂ ಇಷ್ಟ ಜನ ಇದು ಒಂದೇ ಬಟ್ಟೆ ಇಟ್ಟಿದ್ರಲ್ಲ ಅಂತ. ಇವರು ಬಹಳ ವಿಷಯ ಪತ್ರಿಕೆಯರು. ನಮ್ದು ಪೆನ್ನು ಹರಿತವಾದ ಪೆನ್ನು ಹಂಗೆ ಒಂದೇ ಇರ್ಬೇಕು ಅಂತ ಶಕ್ತಿಗೆ ಹಚ್ಚಿದ್ದಾರೆ. ಹಾಗೆ ನಿಮ್ಮ ಹರಿತವಾದಂತ ಪೆನ್ನಿಂದ ಜನರಿಗೂ ಒಳ್ಳೇದಾಗಬೇಕು, ಈ ರಾಜ್ಯದ ಜನರಿಗೂ ಎಚ್ಚರಿಕೆ ಆಗ್ಬೇಕು, ಜನಪ್ರತಿನಿಧಿಗಳಿಗೂ ಎಚ್ಚರಿಕೆ ಕೊಡುವಂಥದ್ದು ಸಂದೇಶ ನಿಮ್ದು ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದನ್ನ ಎಲ್ಲಾ ರೀತಿಯಲ್ಲೂ ಬರ್ಬೇಕು. ಅದು ಬಂದಾಗ ಮಾತ್ರ ಪತ್ರಿಕೆಯನ್ನ ಎಲ್ಲರೂ ಓದ್ತಾರೆ. ಯಾವುದೇ ಒಂದು ಪಕ್ಷದ ಪರವಾಗಿ, ಯಾವುದೇ ಒಂದು ಇದ್ರ ಪರವಾಗಿ ಅಂತಲ್ಲ, ಎಲ್ಲ ಇದನ್ನ ಬೆಳೆಸ್ಕೊಳ್ಳುವಂತ ಇದು ಪತ್ರಿಕೆಯಲ್ಲಿ ಇರುತ್ತೆ. ಹಾಗಾಗಿ ಬಂದಂತ ಜನರು ಅಷ್ಟೇ ಪತ್ರಿಕೆಯನ್ನು ಓದಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ವಿಷಯ ಕುರಿತು ಉಪನ್ಯಾಸ ನೀಡಿದ ಹಿರಿಯ ನ್ಯಾಯವಾದಿ ಎಂ ರಾಘವೇಂದ್ರ, ಮಾಧ್ಯಮ ಪ್ರಿಂಟ್ ಮೀಡಿಯಾ ಬಹಳ ಮುಂಚೂಣಿಯಲ್ಲಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನ್ಯೂಸ್ ಚಾನೆಲ್ಗಳು ಹೆಚ್ಚು ಪ್ರಚಲಿತಕ್ಕೆ ಬಂತು. ಆದ್ರೆ ಅದಕ್ಕೂ ಮೀರಿದಂತೆ ಈಗ ಡಿಜಿಟಲ್ ಮಾಧ್ಯಮ ಅದು ಕೂಡ ಪ್ರಚಲಿತಕ್ಕೆ ಬಂದಿದೆ.
ಸೋಷಿಯಲ್ ಮೀಡಿಯಾ ಕೂಡ ನಮ್ಮ ನಡುವೆ ಇದೆ. ಇದೆಲ್ಲ ಕೂಡ ಮೀಡಿಯಾದ ಒಂದು ವ್ಯಾಪ್ತಿಯೊಳಗೆ ಬಂದಿದೆ. ಆದ್ರಿಂದ ನಾನು ಮೀಡಿಯಾ ಅಂತ ಮಾತಾಡುವಾಗ ಇವೆಲ್ಲವನ್ನ ಸೇರಿಸಿ ಮಾತಾಡುವುದು ಬಹಳ ಸೂಕ್ತ ಆಗುತ್ತೆ. ಇಲ್ಲದೇ ಇದ್ರೆ ಅದು ಔಟ್ಡೇಟೆಡ್ ಆಗುತ್ತೆ. ಕೇವಲ ಒಂದು ಮುದ್ರಣ ಮಾಧ್ಯಮವನ್ನ ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋದು ತಪ್ಪಾಗತ್ತೆ ಅಂತ ನಾನು ಭಾವಿಸಿದ್ದೀನಿ. ಆದ್ರಿಂದ ಒಟ್ಟಾರೆಯಾಗಿ ನಾನು ಮೊದಲು ಎತ್ತಿದಂತ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಕಾರ್ಯವೈಖರಿಯನ್ನ ಒಂದು ಜನಪರವಾದ ನೆಲೆಗಟ್ಟಿನಲ್ಲಿ ವಿಮರ್ಶೆ ಮಾಡುವಂತ ಕೆಲಸವನ್ನ ಮಾಧ್ಯಮ ಮಾಡ್ತಾ ಇದೆಯೋ ಅನ್ನೋ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ, ನನಗನ್ನಿಸ್ತಾ ಇರೋದು ಇವತ್ತಿನ 90% ಮಾಧ್ಯಮ ಇವತ್ತು ಆಳುವ ವರ್ಗದ ಪರವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಯಾಕೆ ನಾನು ಈ ಒಂದು ಅಭಿಪ್ರಾಯವನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ ಅಂದ್ರೆ, ಮಾಧ್ಯಮಗಳ ಮುಖ್ಯವಾದ ಕೆಲಸ ಏನು ಅಂದ್ರೆ, ಪ್ರಿಂಟ್ ಮೀಡಿಯಾದಲ್ಲಿ ವಿಶೇಷವಾಗಿ ಕೆಲಸ ಮಾಡುವವರಿಗೆ ಇದು ಗೊತ್ತಿದೆ. 90ರ ದಶಕದವರೆಗೂ ಕೂಡ ಮಾಧ್ಯಮದ ಕಾರ್ಯವೈಖರಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಮಾಹಿತಿಯನ್ನ, ಯಾವುದೇ ಒಂದು ಸುದ್ದಿಯನ್ನ ಆ ಸುದ್ದಿಯ ಜೊತೆಗೆ ಒಂದು ವಿಶ್ಲೇಷಣೆಯ ಮೂಲಕ ಜನರ ಎದುರಿಗೆ ಇಟ್ಟು ಅಂತಿಮವಾಗಿ ಸತ್ಯ ಯಾವುದು ಅನ್ನೋದನ್ನ ನಿರ್ಧರಿಸುವುದನ್ನ ಜನರಿಗೆ ಬಿಡುವಂತ ಒಂದು ಪದ್ಧತಿ ಅಥವಾ ಒಂದು ಕಾರ್ಯವೈಖರಿ ಮಾಧ್ಯಮಗಳದಾಗಿತ್ತು. ಅಂದ್ರೆ ಒಂದು ವಿಷಯವನ್ನ ಜನರ ಮುಂದೆ ಇಡ್ತಿದ್ರು, ಒಂದು ವಿಶ್ಲೇಷಣೆಯನ್ನ ಮಾಡ್ತಿದ್ರು, ಒಂದು ಅನಾಲಿಸಿಸ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಅಂತಿಮವಾಗಿ ಆ ಸುದ್ದಿಯ ಸತ್ಯಾಸತ್ಯತೆಯನ್ನ, ಆ ವಿಶ್ಲೇಷಣೆಯ ಅಂತಿಮವಾದ ತೀರ್ಮಾನವನ್ನ ಅದು ಜನರಿಗೆ ಬಿಡ್ತಾ ಇದೆ. ಇದು ಮಾಧ್ಯಮಗಳ ಕಾರ್ಯವೈಖರಿಯಾಗಿದೆ. ಇದು ಎಲ್ಲಿವರೆಗೆ ಅಂದ್ರೆ, ಮುದ್ರಣ ಮಾಧ್ಯಮ ಹೆಚ್ಚು ವ್ಯಾಪಕವಾಗಿ ಬಳಕೆಯಲ್ಲಿ ಇರುವಂತಹ ಒಂದು ಕಾಲದ ಮಾತು ನಾನು ಹೇಳ್ತಾ ಇರೋದು. ಆದ್ರೆ ಇತ್ತೀಚಿನ ಬದಲಾವಣೆಗಳು, ಈ ನ್ಯೂಸ್ ಚಾನೆಲ್ಗಳಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳು ಬಂದ ನಂತರ ಆಗಿರುವಂತಹ ಬದಲಾವಣೆ ಏನು ಅಂತ ಹೇಳಿದ್ರೆ, ಅವರು ಸುದ್ದಿಯನ್ನ ಜನರ ಮುಂದೆ ಇಡ್ತಾ ಇಲ್ಲ. ಅವರು ಸುದ್ದಿಯ ನೆಪದಲ್ಲಿ ತಮ್ಮ ಅಭಿಪ್ರಾಯವನ್ನ ಜನರ ಮುಂದೆ ಹೇಳ್ತಾ ಇದ್ದಾರೆ, ತಮ್ಮ ಹಿಡನ್ ಅಜೆಂಡಾವನ್ನ. ಅಂದ್ರೆ ನಮಗೆ ಬೇಕಾದವರನ್ನ ಓಲೈಸುವ ಒಂದು ಸುದ್ದಿಯನ್ನ ಅವರು ಒತ್ತಾಯಪೂರ್ವಕವಾಗಿ ಬಿಂಬಿಸುವಂತ, ಮ್ಯಾನಿಪುಲೇಟ್ ಮಾಡುವಂತ, ಇಂಟರ್ಪ್ರಿಟ್ ಮಾಡುವಂತ ಆ ಒಂದು ವೈಖರಿ ಇವತ್ತು ಮೀಡಿಯಾದಲ್ಲಿ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಇದನ್ನೆಲ್ಲ ಬಹುಶಃ ನೀವೆಲ್ಲ ಗಮನಿಸಿರ್ತೀರಿ. ಇದನ್ನ ನಾನು ಹೊಸ ವಿಷಯವನ್ನ ಅಂದ್ರೆ ಇರೋ ರೀತಿ ಬರ್ದಿಲ್ಲ ಅಂತ ಆರೋಪ ಮಾಡ್ತಿದ್ರು. ಆದ್ರೆ ಈಗ ಹೊಸ ಬೆಳವಣಿಗೆ, ಈ ಡಿಜಿಟಲ್ ಮೀಡಿಯಾ, ಈ ನ್ಯೂಸ್ ಚಾನೆಲ್ಗಳು, ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಸುದ್ದಿನ ತಿರ್ಚಲಲ್ಲ, ಸುಳ್ಳು ಸುದ್ದಿಯನ್ನ ಪ್ರಕಟಿಸೋದು, ಸಂಪೂರ್ಣವಾಗಿ ಸುಳ್ಳು ಸುದ್ದಿಯನ್ನ ಪ್ರಕಟಿಸುವಂತ ಒಂದು ಪ್ರವೃತ್ತಿ ಬಂದಿರೋದನ್ನ ನಾವು ನೋಡ್ತಿದ್ದೀವಿ. ನಮ್ಮ ಕಾಲದಲ್ಲಿ ಬರ್ತಿದ್ದು ಹೆಚ್ಚು ನಮ್ಗೆ ಆರೋಪ ಅಂದ್ರೆ, ಇಲ್ಲ ನೀವು ಸುದ್ದಿ ಇರಂಗ್ ಬರ್ದಿಲ್ಲ, ತಿರ್ಚಿದೀರಾ ಅಂತಿದ್ರು, ನಮ್ಗೆ ಟೀಕೆ ಮಾಡ್ತಿದ್ವಿ. ಆದ್ರೆ ಈಗಲ್ಲ, ಸುದ್ದಿ ತಿರ್ಚೋ ಮಾತಾಗಿರ್ಲಿ, ಸುದ್ದಿನೇ ಅಲ್ದಿರೋದನ್ನ ಸುಳ್ಳು ಸುದ್ದಿಯನ್ನ ಪ್ರಕಟಿಸುವಂತದ್ದು, ಸುಳ್ಳನ್ನ ಸತ್ಯವಾಗಿ ಮಾಡುವಂತಹದ್ದು, ಈ ಒಂದು ಪ್ರವೃತ್ತಿ ಇವತ್ತಿನ ಮೀಡಿಯಾದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೊಂದು ಪೂರ್ವಾಗ್ರಹ, ಪ್ರಿಜುಡಿಸ್ ಇರುತ್ತೆ. ಪ್ರಿಜುಡಿಸ್ ಇದ್ದಾಗ ಈ ತರ ಆಗುತ್ತೆ. ಇಲ್ಲ ಅಂದ್ರೆ ಯಾರ್ದೋ ಮೇಲೆ ನನಗೆ ದ್ವೇಷ ಇದೆ, ಯಾವ್ದೋ ಒಂದು ಪಕ್ಷದ ಮೇಲೆ ದ್ವೇಷ ಇದೆ, ಯಾವ್ದೋ ವ್ಯಕ್ತಿ ಮೇಲೆ ದ್ವೇಷ ಇದೆ, ಯಾವ್ದೋ ಸಿದ್ಧಾಂತದ ಮೇಲೆ ದ್ವೇಷ ಇದೆ, ಯಾವ್ದೋ ಅಧಿಕಾರಿ ಮೇಲೆ ನಮ್ಗೊಂದು ಪ್ರಿಜುಡಿಸ್ ಇದೆ. ಅಂತ ಸಂದರ್ಭಗಳೆಲ್ಲ ಈ ರೀತಿ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ತುಂಬಾ ಪತ್ರಕರ್ತರಾದವರಿಗೆ ನನ್ನನ್ನು ಸೇರಿಸಿ ಹೇಳ್ಕೊಡ್ತಾ ಇರೋದು, ನಮ್ಗೆ ಇರ್ಬೇಕಾದ ಒಂದು ಸಂವೇದನಾಶೀಲತೆ. ಒಂದು ಯಾವುದೇ ಒಂದು ವಿಷಯದ ಬಗ್ಗೆ, ಯಾವುದೇ ಒಂದು ಸಂದರ್ಭದ ಬಗ್ಗೆ, ಅದು ಸುದ್ದಿಯನ್ನ ಅಥವಾ ಲೇಖನವನ್ನ ಪ್ರಕಟಿಸಬೇಕಾದ್ರೆ ನಮ್ಗೆ ಮುಖ್ಯವಾಗಿ ಬೇಕಾದಂಥದ್ದು ಸಮಾಜದ ಬಗ್ಗೆ ಒಂದು ಸಂವೇದನಾಶೀಲತೆ ಗುಣ ಇರಬೇಕು. ಅಲ್ಲಿ ಏನಾದ್ರೂ ಒಂದು ಆಗಿದೆ ಅಂದ್ರೆ ನಮ್ಗೊಂಥರ ಚುರುಕು ಅನ್ಬೇಕು. ವಯನಾಡಲ್ಲಿ ನಮ್ ದೂರದ ಕೇರಳ ಇರ್ಬೋದು, ಅಲ್ಲಿ ಪ್ರವಾಹ ಬಂದ್ಬಿಟ್ಟು ಅಲ್ಲಿ ಜನ ಒಂದು ಸಂಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಅದೆಲ್ಲೋ ಕೇರಳದಲ್ಲಿ ಆಗಿರೋದು ಅಂತ ಅನ್ಸಿದ್ರೆ ನಾನು ಪತ್ರಕರ್ತ ಆಗಕ್ ಸಾಧ್ಯ ಇಲ್ಲ. ಅದೆಲ್ಲ ನನ್ನ ಪಕ್ಕದ ಮನೆಯಲ್ಲೇ ಆಗಿದೆ ಅಥವಾ ನನ್ನ ಕುಟುಂಬದವರಿಗೆ ಆಗಿರ್ಬೋದೇನೋ ಅನ್ನೋ ಒಂದು ರೀತಿಯಲ್ಲಿ ನನಗೆ ನೋವಾದ್ರೆ, ಆ ಒಂದು ಸಂವೇದನಾಶೀಲತೆ ಗುಣ ನನಗಿದ್ರೆ ಆಗ ನಾನೊಬ್ಬ ಪತ್ರಕರ್ತ ಆಗಿ ಸಾಧ್ಯ. ಅವಾಗ ನಿನ್ನೊಳಗೊಬ್ಬ ಪತ್ರಕರ್ತ ಇದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆ.ವಿ. ಶಿವಕುಮಾರ್ ಮಾತನಾಡಿ, ಪತ್ರಿಕಾ ದಿನಾಚರಣೆ ಆಗಿದ್ದರಿಂದ ಪತ್ರಿಕಾ ದಿನಾಚರಣೆ, ಪತ್ರಿಕೆ ಮೇಡಮ್ ಸ್ವಲ್ಪ ಅದ್ರ ಬಗ್ಗೆ
ಹಿನ್ನೆಲೆ ಹೇಳೋದು ಒಳ್ಳೇದಂತ ಭಾವಿಸಿ ನಾನು ಮಾತನ್ನ ಹೇಳ್ತಾ ಇದ್ದೀನಿ. ಇದು ಮಂಗಳೂರು ಸಮಾಚಾರ ಅಂತ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ 1843 ಒಬ್ಬರು ಕ್ರಿಶ್ಚಿಯನ್ ಪಾದ್ರಿ ಹುಟ್ಟಾಕಿದಂತ ಪತ್ರಿಕೆ. ಅದು ಜುಲೈ 1ನೇ ತಾರೀಕು ಅದನ್ನ ಅವರು ಪ್ರಾರಂಭಗೊಳಿಸ್ತಾರೆ. ಆ ಒಂದು ನೆನಪಿಗೋಸ್ಕರ ನಾವು ಪ್ರತಿ ತಿಂಗಳು ಪ್ರತಿ ಜುಲೈಯಲ್ಲೂ ಕೂಡ ನಮ್ದು ಪತ್ರಿಕಾ ದಿನಾಚರಣೆ ನಾವು ಆಚರಣೆ ಮಾಡ್ಕೊಂತ ಇಲ್ಲಿ ತನಕ ನಡ್ಸ್ಕೊಂಡು ಬಂದಿದ್ದೀವಿ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಮೀಡಿಯಾ ಕೆಲಸ ಮಾಡ್ತಾ ಇತ್ತು, ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಕೆಲಸ ಮಾಡ್ತಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಮೀಡಿಯಾಗಳು ಹುಡ್ಕೊಂಡು, ಅವಾಗೆಲ್ಲ ಪ್ರಿಂಟ್ ಮೀಡಿಯಾ ಇರಲಿಲ್ಲ, ಕೈ ಬರವಣಿಗೆಯಲ್ಲೇ ಪತ್ರಗಳನ್ನು ಬರೆದು ಜನಗಳಿಗೆ ತಲುಪ್ತಾ ಇದ್ರು. ಈ ತರ ಬ್ರಿಟಿಷ್ ಈ ತರ ಮಾಡ್ತಾರೆ, ಆ ತರ ಮಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ವಿಷಯನ ತಲುಪ್ತಾ ಇದ್ರು. ನಂತರದಲ್ಲಿ ಪ್ರಿಂಟ್ ಮೀಡಿಯಾ ಬಂತು, ಸ್ವತಂತ್ರ ಬಂತು, ಪ್ರಿಂಟ್ ಮೀಡಿಯಾ ಬಂದಾದ್ಮೇಲೆ ವಿಷನ್ ಮೀಡಿಯಾ ಬಂತು, ವಿಷನ್ ಮೀಡಿಯಾ ಆದ್ಮೇಲೆ ಈಗ ಡಿಜಿಟಲ್ ಮೀಡಿಯಾ, ಡಿಜಿಟಲ್ ಸೋಷಿಯಲ್ ಮೀಡಿಯಾ, ಈ ತರ ಮೀಡಿಯಾ ಅನ್ನೋದು ನಾನಾ ರೂಪಾಂತರಗೊಂಡಿದೆ ಅದು. ಆದ್ರೆ ಪತ್ರಿಕೆ ಮತ್ತು ಪತ್ರಕರ್ತರಿಗೆ ಇರಬೇಕಾದಂತ ಗೌರವ ಅವತ್ತು ಏನಿದ್ರು ಇವತ್ತು ಹಾಗೆ ಇದೆ. ಅದು ಹಾಗೆ ಉಳಿಬೇಕು ಅಂತ ಹೇಳಿ ನಾನು ರಾಘವ್ ಮಾತು ಹೇಳಿದ ಆಕ್ಚುಲಿ ಅದು ತುಂಬಾ ಅದನ್ನ ಅರ್ಥಗರ್ಭಿತವಾಗಿ ನಾವು ತಿಳ್ಕೊಬೇಕಾಗಿದೆ. ಮತ್ತೆ ಆ ವಿಚಾರವನ್ನು ಆತ್ಮಾವಲೋಕನ ಕೂಡ ಮಾಡ್ಕೊಬೇಕು. ಯಾಕಂದ್ರೆ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ನಮ್ಮ ಒಂದು ಪತ್ರಿಕಾ ರಂಗವನ್ನು 4ನೇ ಅಂಗ ಅಂತ, ಸಂವಿಧಾನದ 4ನೇ ಅಂಗ ಅಂತ ನಮ್ಮನ್ನ ಗುರುತಿಸಿದಾರೋ ಅಂತ ಒಂದು ಉನ್ನತ ಸ್ಥಾನವನ್ನ ನಮ್ಮ ಪತ್ರಿಕಾ ಮತ್ತು ಪತ್ರಿಕಾ ರಂಗಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜವಾಬ್ದಾರಿ ಹೇಗಿರ್ಬೇಕು, ನಾವು ಎಷ್ಟು ಸಂವಹನಶೀಲತೆಗಿನ ಕಾರ್ಯಗಳನ್ನು ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಮುನ್ನಡೆಯಬೇಕಾದಂತ ಒಂದು ಸ್ಥಿತಿ ಬರ್ತದೆ. ಅದನ್ನ ನಾನು ತುಂಬಾ ವಿವರಣೆಗೆ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಗೊತ್ತಿದೆ, ಅದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡೋದೇ ಉಪಯೋಗ ಆಗೋದಿಲ್ಲ. ಬಟ್ ನಾನು ನಮ್ಮ ಯಾವತ್ತೂ ಕೂಡ ಪತ್ರಕರ್ತರು ಸುಪೀರಿಯರ್ ಅಂತ ಅನ್ಕೊಳ್ಳೋದನ್ನ ಫಸ್ಟ್ ನಾವು ಬಿಡ್ಬೇಕು. ನಮ್ದೇನಾಗ್ಬಿಡುತ್ತೆ, ನಾವೆಲ್ಲ ಹೋಗ್ಬಿಟ್ಲ ಹಿಂಗೆ ಆಫೀಸರ್ ಯಾರೋ ಇರ್ತಾರೆ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿಲ್ಲ ಮುಗಿದ ಹಿಟ್ ಬಂದ್ಬಿಟ್ಟಿರ್ತಾರೆ. ಅದು ಪತ್ರಕರ್ತರ ಬಂದು ನನಗೆ ಒಂದು ಗೌರವ ಕೊಟ್ಟಿಲ್ಲ, ಕನಿಷ್ಠ ಗೌರವ ಕೊಟ್ಟಿಲ್ಲ ಅನ್ನೋ ಅಲ್ಲಿ ಸ್ಟಾರ್ಟ್ ಆಗೋದು, ಅವ್ನ ಬಗ್ಗೆ ನೆಗೆಟಿವ್ ಸ್ಟಾರ್ಟ್ ಆಗೋಯ್ತು. ಅವ್ನು ಏನು ಒಳ್ಳೇದು ಹೇಳಿದ್ರೆ ಕೇಳೋದ ಸೌಜನ್ಯ ಕೂಡ ಇಟ್ಕೊಳ್ಳೋದಿಲ್ಲ. ಈ ಒಂದು ಆರೋಗ್ಯನ್ಸಿ ಮತ್ತೆ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ನಮ್ಮ ಪತ್ರಕರ್ತ ಮಿತ್ರರು ಬಿಡಬೇಕು. ನಮ್ಮ ಉದ್ದೇಶ ಅದಲ್ಲ, ನಾವು ಗೌರವ ಏನ್ ಕೊಡ್ತೇನೆ ಮುಖ್ಯವಾಗಿ ಜನಗಳಿಗೆ ನಾವು ಏನ್ ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಹಿತಿ ಕಲಾಕ್ ಹೋಗುತ್ತೆ. ಬಿಟ್ರೆ ಅವ್ನು ನಮ್ಗೆ ಗೌರವ ಕೊಡ್ತಾನೋ ಬಿಡ್ತಾನೋ ಅದು ನಮ್ಗೆ ಅವಶ್ಯಕತೆ ಇರೋದಿಲ್ಲ. ನಾವು ಬೇಕಾದ ಮಾಹಿತಿ ತಗೋಬೇಕು, ಜನಗಳಿಗೆ ತಿಳಿಸ್ಬೇಕು, ಅದ್ರ ಮೂಲಕ ಅವನ ವಿಫಲನ ಆದಂತ ಸಂದರ್ಭದಲ್ಲಿ ಅವ್ನ ಎಕ್ಸ್ಪೋಸ್ ಮಾಡ್ಬೇಕು. ಇದು ನಮ್ಮ ಒಂದು ವೃತ್ತಿ ಧರ್ಮ ಆಗಿರ್ಬೇಕು ಅಂತ ನಾನು ಎಲ್ಲ ನಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಸ್ವತಂತ್ರ ಬಂದ ನಂತರದಲ್ಲಿ ಈಗ ಫಸ್ಟ್ 1948ನೇ ಇಸ್ವಿಲಿ ಜೀಪ್ ಹಗರಣ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲಿ. ಅವಾಗ ಯುದ್ಧ ನಡೆಯುವ ಸಂದರ್ಭದಲ್ಲಿ ಜೀಪ್ ಹಗರಣ ಮಾಡ್ಕೊಂಡು ಪತ್ರಿಕೆಗಳನ್ನ ಉನ್ನತೀಕರಣ ಮತ್ತು ಜನಗಳಿಗೆ ಹತ್ರದಲ್ಲಿ ನಾವು ಜನಗಳ ಜೊತೆಗೆ ಇದೀವಿ ಅನ್ನೋದನ್ನ ತೋರ್ಸ್ಕೋಬೇಕಾದಂತ ಅನಿವಾರ್ಯತೆ ನಮ್ಗಿದೆ ಅಂತ ಹೇಳ್ತಾ, ಹಾಗೆ ಗೋಪಾಲ್ ಸರ್ ಒಂದ್ 2-3 ಕ್ಲಾರಿಫಿಕೇಶನ್ ಸರ್ಕಾರ ಮಟ್ಟದಲ್ಲಿ ನಮ್ಗೆ ಆಗ್ಬೇಕಾದ ಕೆಲಸದ ಬಗ್ಗೆ ಸಣ್ಣ ಒಂದು ಬ್ರೀಫ್ ವಿಚಾರವನ್ನ ನಾನು ನಮ್ಮೆಲ್ಲ ಪತ್ರಿಕಾ ಮಿತ್ರರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಈ ಎಲ್ಲೆಲ್ಲಿ ಈಗ ತಾಲೂಕುಗಳಲ್ಲಿ ರೆವಿನ್ಯೂ ಜಾಗಗಳು ಏನಿದಾವೆ ಅವನ್ನ ಹಿಂದೆ ಸಾಗರದಲ್ಲಿ ಕೂಡ ಗುರ್ಸಿ ಹಿಂದಿನ ಅದು ಜಿಲ್ಲಾ ಮಟ್ಟಕ್ಕೆ ಹೋಗಿ ವಾಪಸ್ ಬಂದಿದೆ. ಅದು ಏನಂತ ಹೇಳಿದ್ರೆ, ಸರ್ಕಾರದಲ್ಲಿ ಅದಕ್ಕೆ ಏನು ನಾಮಿನಲ್ ಚಾರ್ಜಸ್ ಕಟ್ಬೇಕೋ ಕಟ್ಬಿಟ್ಟು ಕೊಡುವಂತ ಒಂದು ವ್ಯವಸ್ಥೆ ಆಗ್ಲಿ. ನಾವು ಈ ಶಿವಮೊಗ್ಗದಲ್ಲಿ ಏನ್ ಮಾಡಿದ್ವಿ, ಪತ್ರಕರ್ತರ ಒಂದು ಈ ಸಡನ್ ಆಗಿ ಆಗುವಂತ ಅನಾಹುತಗಳಿಗೆ ತೊಂದರೆ ಆಗ್ಬಾರ್ದನ್ನ ಕಾಣ್ಕೋಸರಲ್ಲಿ ಆಪತ್ ನಿಧಿ ಅಂತ ಹೇಳಿ ಒಂದು 20 ಲಕ್ಷಗಳನ್ನ ನಾವು ಈ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ವ್ಯಾಪ್ತಿಯಲ್ಲಿ ಇದಂತ ವ್ಯವಸ್ಥೆ ಮಾಡಿದ್ವಿ. ಅದೇ ತರ ನಮ್ಮ ಸಾಗರ ಪುಸ್ತಕ ಅನುಕೂಲ ಆಗೋ ರೀತಿಯಲ್ಲಿ ಬಜೆಟ್ ಅಲ್ಲಿ ತಾವು ಇದನ್ನ ಸ್ವಲ್ಪ ತಾವು ಇದ್ದಾಗ ಹೇಳಿದ್ರೆ ಅದು ಅನುಕೂಲ ಆಗ್ತದೆ. ಎರಡನೇದಾಗಿ ಇನ್ಸೂರೆನ್ಸ್ ಇಂದು ಈಗ ಏನಾಗಿತ್ತು ಅಂದ್ರೆ, ಸರ್ಕಾರ 10 ಕೋಟಿ ತಂದಿಟ್ಬಿಟ್ಟಿದೆ ಸರ್. ಆಕ್ಚುಲಿ ಅದು ಸುರಕ್ಷಾ ಟ್ರಸ್ಟ್ ಅಂತ ಹೇಳಿ ಆರೋಗ್ಯ ಸುರಕ್ಷಾ ಟ್ರಸ್ಟಿಗೆ ಹಿಂದೆ ವರ್ಗಾವಣೆ ಮಾಡಿತ್ತು. ಆ ಗೈಡ್ ಲೈನ್ಸ್ ಗಳು ನಮ್ಗೆ ಏನಾಗಿದೆ ಎಲ್ಲ ಸ್ವಲ್ಪ ಈ BPL ಕಾರ್ಡ್ ಇದ್ದರಿಗೆ ಮಾತ್ರ ಕೊಡ್ತೀವಿ, APL ಕಾರ್ಡ್ ಇದ್ದರಿಗೆ ಕೊಡೋದಿಲ್ಲ, ಈ ತರ ಸಣ್ಣ ಪುಟ್ಟ ಅಡ್ವೈಸ್ ಗಳಿದ್ದು. ಅದಕ್ಕೆ ಆ ದುಡ್ಡನ್ನು ವಾಪಸ್ ತಗೊಂಡೆ ಸರ್. ಮೊನ್ನೆ ನಮ್ಮ ಪತ್ರಿಕಾ ಹೆಣ್ಣಿಗೆ CM ಮಾಧ್ಯಮ ಸಲಹೆಗಾರರಂತ ಪ್ರಭಾಕರ್ ಸರ್ ಬಂದಿದ್ರು. ಅವ್ರ ಹತ್ರ ವಿಷಯ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ವಾಪಸ್ ತಗೊಂಡಿದ್ವಿ, ಹೊಸ ರೂಪುರೇಷೆಗಳ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಮಾಡೋಣ ಅಂತ ಹೇಳಿದ್ರೆ. ಹಾಗೆ ಏನಾಗಿದೆ, ಈ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸಿಂಗ್ ವ್ಯವಸ್ಥೆ ಈಗ ರೂಪುರೇಷೆಗಳು ಸಿದ್ಧವಾಗ್ತಿದೆ ಸರ್. ಅದು ಏನಾಗಿದೆ ಸರ್, ಅದು ಜಿಲ್ಲೆಗೆ ಮಾತ್ರ ಸೀಮಿತ ಮಾಡಿದೆ ಸರ್. ಈಗ ಅದನ್ನ ರಾಜ್ಯವ್ಯಾಪಿಯಾಗಿ ಮಾಡ್ಬೇಕು. ಯಾಕಂದ್ರೆ ನೀವು ಇಡೀ ಮಹಿಳೆಯರಿಗೆ ರಾಜ್ಯದಾದ್ಯಂತ ಓಡಾಡಕ್ಕೆ ಉಚಿತ ಬಸ್ ಸೌಕರ್ಯ ಮಾಡ್ಕೊಟ್ಟಿರ. ನಮ್ಮ ಪತ್ರಕರ್ತರುಗಳು ಎಲ್ಲ ಒಂದ್ ಕಡೆ ಹೋಗ್ಬರೋ, ಬೇರೆ ಜಿಲ್ಲೆಗೆ ಹೋಗ್ಬಿಡ್ಬೇಕು ಅಂದ್ರೆ ಸಮಸ್ಯೆ ಆಗ್ತದೆ. ಅದನ್ನ ಅನುಕೂಲ ಮಾಡ್ಕೊಡ್ಬೇಕು ಸರ್. ಯಾಕಂದ್ರೆ ಹೊನ್ನಾಳಿ ಇರ್ಬೋದು, ನ್ಯಾಮತಿ ಇರ್ಬೋದು, ಇವೆಲ್ಲ ಇರತ್ತೆ ಬಾರ್ಡರ್ ಆಫ್ ಇವು ಆನವಟ್ಟಿಗಳು ಇವೆಲ್ಲ ಇರತ್ತೆ. ಆ ಕಡೆ ಸ್ವಲ್ಪ ಭಾಗ ಹೋದ್ರೆ ಆ ಕಡೆ ನಾವು ಹಾವೇರಿಗೆ ಹೋಗ್ತೀವಿ, ಈ ಕಡೆ ಬಂದ್ರೆ ಶಿವಮೊಗ್ಗ ಬರ್ತೀವಿ. ಹಾಗಾಗಿ ಜಿಲ್ಲೆ ವ್ಯಾಪ್ತಿ ಇರೋದನ್ನ ಸ್ವಲ್ಪ ಈ ಟೈಮಲ್ಲಿ ಚೇಂಜ್ ಮಾಡ್ಕೊಡ್ಬೇಕು ಅಂತ ನಮ್ದು ತಮ್ಮಲ್ಲಿ ಮನವಿ ಸರ್.
ಹಾಗೆ ಉಳಿದಂತೆ ಈಗ ತಾವು ಇನ್ಸೂರೆನ್ಸ್ ಅಂತ ಹೇಳಿದ್ರಿ, ಇನ್ಸೂರೆನ್ಸ್ ಆರೋಗ್ಯ ಸ್ಕೀಮ್ ಆಲ್ರೆಡಿ ಇದೆ, ಅದನ್ನ ನಮ್ಮನ್ನ ಯಶಸ್ವಿನಿ ಅಂಡೋ ತರಂತದ್ದು. ಉಪವಿಭಾಗಾಧಿಕಾರಿ ಯತೀಶ್ ಆರ್ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಮಾತನಾಡಿ, ಅಂದ್ರೆ ಪ್ರಜಾಪ್ರಭುತ್ವದ ಬುನಾದಿಯನ್ನ ಹಾಕಿದ್ದೆ ಅವತ್ತಿನ ಪತ್ರಕರ್ತರು. ಅದನ್ನ ನೆಕ್ಸ್ಟ್ ನಾವು ನಮ್ಮ ದೇಶದಲ್ಲಿ ನೋಡಿದಾಗ, ನಮ್ಮ ದೇಶದಲ್ಲಿ ಪತ್ರಿಕೋದ್ಯಮ ಶುರುವಾಗಿದ್ದೆ ಸ್ವಾತಂತ್ರ್ಯದ ಹೋರಾಟದ ಅಂಗವಾಗಿ. ನೀವು ನಮ್ಮ ದೇಶದ ಎಲ್ಲ ಗ್ರೇಟ್ ಲೀಡರ್ಸ್, ಈ ದೇಶವನ್ನ ಕಟ್ಟಿದ ಎಲ್ಲ ಮಹಾನ್ ನಾಯಕರನ್ನು ನೋಡಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಹಿಡಿದು ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ವರೆಗೂ ಎಲ್ಲರೂ ಪತ್ರಕರ್ತರೆ. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ದಾದಾಬಾಯಿ ನರೋಜಿ ಇರ್ಬೋದು, ಗಾಂಧೀಜಿಯವರಂತೂ ಅವರು ಒಂದು 40 ವರ್ಷದ ಅವ್ರ ಹೋರಾಟದಲ್ಲಿ ಒಂದು 5 ವರ್ಷ ರಸ್ತೆಗಿಳಿದು ಹೋರಾಟ ಮಾಡಿದ್ರೆ, ಈಗ 35 ವರ್ಷ ಅವರು ಪಕ್ಕದ ಜರ್ನಲಿಸ್ಟೇ ಹೋರಾಟ ಮಾಡಿರ್ತಕ್ಕಂಥದ್ದು. ಯಂಗ್ ಇಂಡಿಯಾ ಇರ್ಬೋದು, ಹರಿಜನ್ ಇರ್ಬೋದು, ಅಂಬೇಡ್ಕರ್ ಅವರು ಮೂಕ ನಾಯಕ್ ಇರ್ಬೋದು, ಕೇಸರಿ ಬಾಲಗಂಗಾಧರ ತಿಲಕ್ ಅವರು. ಸೊ ಇವಾಗ ಭಾಷಣ ಮಾಡ್ಬೇಕಾದ್ರೆ ಪತ್ರಿಕರ್ತರು ಹೆಂಗಿರ್ಬೇಕು ಅಂದ್ರೆ ಬಹಳ ಈಸಿ, ಅವ್ರ ತರ ಇರ್ಬೇಕು ಅಷ್ಟೇ. ಹೆಂಗಿರ್ಬೇಕು ನಾವೇನ್ ಭಾಷಣ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಈಗ ರಾಜಕಾರಣಿಗಳು ಹೆಂಗಿರ್ಬೇಕು, ಅವ್ರು ಹೆಂಗಿದ್ರು ಹಂಗಿರ್ಬೇಕು, ಪತ್ರಕರ್ತರು ಹೆಂಗಿದ್ರು ಅವ್ರು ಹೆಂಗಿದ್ರು ಹಂಗಿರ್ಬೇಕು, ಅಧಿಕಾರಿಗಳು ಹೆಂಗಿರ್ಬೇಕು ಅವಾಗ ನಮ್ಮ ಅಧಿಕಾರಿಗಳು ಹೆಂಗಿದ್ರು ಹಂಗಿರ್ಬೇಕು, ನಮ್ಮ ದೇಶವನ್ನ ಕಟ್ಟಿದ ಮಹಾನ್ ನಾಯಕರು ಹೇಗಿದ್ರು ಆ ರೀತಿ ನಾವೆಲ್ಲ ಇದ್ರೆ ದೇಶವನ್ನ ಇನ್ನ ಚೆನ್ನಾಗಿ ಕಟ್ಬೋದು ಅಂತ ಮಾತನ್ನ ಹೇಳ್ತಾ, ಇನ್ನೊಂದು ಸಣ್ಣ ಇದು ಎಲ್ಲರನ್ನ ಮನವಿ ಮಾಡಿಕೊಳ್ಳಲು, ನಾಳೆ ಶಾಸಕರ ಜನೋಪಸ್ಥಿತಿಯಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅನ್ನ ನಾವು ಓಪನ್ ಮಾಡ್ತಾ ಇದ್ದಾರೆ ಇಲಾಖೆಯವರು. ಅಲ್ಲಿ 4-5 ಗ್ರಾಮಗಳಲ್ಲಿ ನಮ್ದು 48 ಮನೆಗಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ನಾವೆಲ್ಲ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದೇವೆ ಆಲ್ರೆಡಿ. ಆ ಮಾಹಿತಿಯನ್ನ ನಾನೆಲ್ಲ ಮಾಧ್ಯಮ ಮಿತ್ರರು ಹಂಚ್ಕೋತೇನೆ. ದಯವಿಟ್ಟು ನಾವು 3 ಸತಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದೇವೆ. ತಾವುಗಳು ಕೂಡ ಸ್ವಲ್ಪ ಸುದ್ದಿಯನ್ನ ಮಾಡಿ, ಯಾಕಂದ್ರೆ 5 ವರ್ಷ 6 ವರ್ಷ ಆದ್ಮೇಲೆ ನಾವು ಓಪನ್ ಮಾಡ್ತಾ ಇರೋದು. ಬಹುಶಃ ಎಲ್ಲ ಗೇಟ್ ಅನ್ನ ಓಪನ್ ಮಾಡ್ತಕ್ಕಂಥ ಸಂದರ್ಭ ಬರ್ಬೋದು. ಆದ್ರಿಂದ ದಯವಿಟ್ಟು ಆ ವಿಚಾರವನ್ನ ಎಲ್ಲರೂ ಪ್ರತಿನಿತ್ಯ ಮುಟ್ಟಿಸೋ ರೀತಿ ಮುಟ್ಟಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ನಮ್ಮ ಅನುದಾನ ಕೊಡ್ತೇನೆ. ಕೊಡ್ತಾ ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅವರೇ, ನನ್ನ ಒಂದು ಮಧ್ಯದಲ್ಲಿ ಮಾತನಾಡ್ಲಿಕ್ಕೆ ಒಂದು ವಿನಂತಿಯನ್ನ ತಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಸ್ನೇಹಿತರ ತಾಯಿಯೊಬ್ರು ಬೆಳಗಿನ ಜಾವ ನಿಧನರಾಗಿರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಇಂಡೋಳಿಗೆ ಹೋಗ್ತಾ ಇದ್ದೇನೆ. ಸೊ ಹಾಗಾಗಿ ಮಧ್ಯದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸೋಣ ಅಂತ ಹೇಳಿ ಮಧ್ಯದಲ್ಲಿ ಬಂದಿದ್ದೀನಿ, ಅನ್ಯಥಾ ಭಾವಿಸ್ಬೇಡಿ. ವಿಶೇಷವಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅವರೇ, ಹಾಗೇನೆ ನಮ್ಮ ತಾಲೂಕಿನ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ವಿಶೇಷವಾಗಿ ಇವತ್ತು ಸತ್ಯವೂ ಕೂಡ ಹೌದು, ಪತ್ರಿಕೆಗಳಲ್ಲಿ ಬರೆಯುವಾಗ ಬಹಳಷ್ಟು ಜಾಗರೂಕತೆಯಿಂದ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನ ಮಾಡ್ತೀರಿ, ಸತ್ಯ. ಆದ್ರೆ ಸ್ಥಳೀಯ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥ ವಿಚಾರಗಳು, ನನ್ನದು ಕೂಡ ಒಂದು ವಿನಂತಿ, ನನ್ನ ಬಗ್ಗೆ ನಮ್ಮ ಶಾಸಕರು ಕೂಡ ಈಗಾಗಲೇ ಹೇಳಿದ್ರು, ನಮ್ಮ ಬಗ್ಗೆ ಬರೀತೀರಿ, ನಾವೇನ್ ಬೇಜಾರು ಮಾಡಿಕೊಳ್ಳೋದಿಲ್ಲ, ಒಳ್ಳೆಯದನ್ನು ಬರೆದ್ರು ಕೂಡ ನಿಮ್ಮನ್ನು ಸ್ವೀಕಾರವನ್ನು ಮಾಡ್ತೀವಿ. ಅದನ್ನು ನಮ್ಮನ್ನು ಎಚ್ಚರಿಸುವಂತ ಕೆಲಸಗಳನ್ನು ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಮುಕ್ತ ಮನಸ್ಸಿನಿಂದ ಸ್ವೀಕಾರವನ್ನು ಮಾಡ್ತೀವಿ. ಬರೆಯುವ ಪೂರ್ವದಲ್ಲಿ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದಂತಹ ರೀತಿಯಲ್ಲಿ ಆ ಒಂದು ಪತ್ರಿಕೆ ಮತ್ತು ಅದು ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಅವುಗಳನ್ನ ಬರೆಯಿರಿ ಅಂತಕ್ಕಂಥದ್ದು ನನ್ನ ವಿನಂತಿ. ಸೊ ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ಈ ಸಮಾಜ ಏನ್ ಮಾಡುತ್ತೆ ಅಂತಂದ್ರೆ, ನೀವು ಏನ್ ಬರ್ದಿರ್ತೀರಿ ಅಂತ ಅದನ್ನ ಯಥಾವತ್ತಾಗಿ ಖಂಡಿತವಾಗ್ಲೂ ನಂಬುತ್ತೆ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಅಲ್ಲಿರುವಂತಹ ಸತ್ಯಾಂಶಗಳನ್ನ ಮರೆಮಾಚುವಂತ ಕೆಲಸಗಳಾಗಬಾರ್ದು. ಸತ್ಯಾಂಶಗಳು ಏನಿರುತ್ತೆ ಖಂಡಿತವಾಗ್ಲೂ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ನೀವು ಬರೆಯೋದಕ್ಕೆ ಯಾವ ಅಭ್ಯಂತರಗಳಿಲ್ಲ. ಆದ್ರೆ ಯಾವುದೇ ವ್ಯಕ್ತಿಗೆ ಹರ್ಟ್ ಆಗುವಂತಹ ರೀತಿಯಲ್ಲಿ ಮಾಧ್ಯಮಗಳಲ್ಲಿ, ಸ್ಥಳೀಯ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಆ ರೀತಿಯಲ್ಲಿ ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಶಾಸಕರು ಈಗಾಗಲೇ ಹೇಳಿದಂತೆ 2 ಸಂಘಟನೆಗಳನ್ನ ಒಂದು ಮಾಡುವಂತ ಕೆಲಸವನ್ನ ಆದಷ್ಟು ಬೇಗನೆ ನಮ್ಮ ಜಿಲ್ಲಾಧ್ಯಕ್ಷರು ಮಾಡ್ಲಿ ಅಂತಕ್ಕಂಥದ್ದನ್ನ ನನ್ನದು ಕೂಡ ಒಂದು ವಿನಂತಿ. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಲೋಕೇಶ್ ಕುಮಾರ್ ಹಾಗೂ ಆರ್ ಜಗನ್ನಾಥ್ ಅವರನ್ನು ಸನ್ಮಾನಿಸಲಾಯಿತು.
ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಮಹೇಶ್ ಹೆಗಡೆ ಅವರನ್ನು ಅಭಿನಂದಿಸಲಾಯಿತು. ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸವಿ ಪ್ರಸಾದ್ ಅವರನ್ನು ಪುರಸ್ಕರಿಸಲಾಯಿತು. ಸಂಘದ ತಾಲೂಕು ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾ ಸದಸ್ಯ ಶ್ರೀನಿವಾಸ್ ಮೇಸ್ತ್ರಿ ಉಪಸ್ಥಿತರಿದ್ದರು. ಮಾವಿಂಸ ಪ್ರಸಾದ್ ಸ್ವಾಗತಿಸಿದರು. ಮಹೇಶ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಎಂಜಿ ರಾಘವನ್ ವಂದಿಸಿದರು. ದೀಪಕ್ ಸಾಗರ್ ಕಾರ್ಯಕ್ರಮ ನಿರೂಪಿಸಿದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.